guys, how are you all doing? I'm Bhavin, your buddy. If you haven't subscribed to my channel, please do it now. This video is about learning Janapada song, Sampurna Ramayana. Let's enjoy! Anna! Whoa! Ravana! Hurry! 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 ಉರಿವುದು ಮೂಗು ಸುರಿವುದು ರಕುತ ಉರಿವುದು ಮೂಗು ಸುರಿವುದು ರಗುದ ಅರವಿಂದ ಬಾಳೆ ಬಂಡಾಟ ಅದರಿಂದ ಬಾಳೆ ಬಂಡಾಟ ಮದುವೆ ಆಗುವಂತೆ ಅವನ ಕುಯ್ದು ಬಿಟ್ಟ ನನ್ನ ಮುಖ ಅವನ್ ಮನೆ ಹಾಳಾಗ ಅವನ್ನೇ ಗೆದ್ದಿದ್ದೋಗ ಅದರಿ ಬಾಳೆ ಬಂಡಾಟ ಅದರಿ ಬಾಳೆ ಬಂಡಾಟ. Guys, in my summer camp I just had an opportunity of meeting Chandra Prabha, the comedian. Please listen to his life journey. ಒಲಿ 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 ನೆಟ್ಟು ಕೂತ್ಕೊಳ್ಳಿ ಫುಲ್ ಎನರ್ಜಿ ಫುಲ್ ಖುಷಿ. ಒಲಿ ಒಲಿ ತಾಯಿ ಚೆನ್ನಾಗಿದ್ದಾರೆ ಎಲ್ರು. ನಮ್ ಗುರುಗಳ ಜೊತೆಲಿ ಇದ್ಬಿಟ್ರೆ ನಮ್ ನಿಂತ್ಕೊಳ್ಳಕ್ಕೆ ಭಯ ಆಗ್ತದೆ, ಮಾತಾಡಕಂತೂ ನನಗೆ ಸತ್ಯವಾಗ್ಲೂ ಬರಲ್ಲ. ನಾನ್ ನಿಮ್ ತರ ಕಲಿಯಕ್ಕೆ ಅಂತ ಬಂದಾಗ ಫಸ್ಟ್ ರಂಗಾಯಣಕ್ಕೆ ಸೇರ್ಕೊಂಬಿಟ್ಟೆ. ನಾನು ನಾಟಕ ಕಲಿಬೇಕು, ನಿಮ್ ತರ ನಾನು ಏನೋ ಒಂದು ಕಲಿಬೇಕು, ಹಾಡು, ಮೇಕಪ್ ಮಾಡೋದು, ಮುಖವಾಡ ಮಾಡೋದು, ಹಾಡು ಹೇಳೋದು, ಡ್ಯಾನ್ಸ್ ಮಾಡೋದು ಎಲ್ಲ ಕಲಿಬೇಕು ಅಂತ ಸೇರ್ಕೊಂಬಿಟ್ಟೆ. ತುಂಬಾ ಆಸಕ್ತಿ. ಆದ್ರೆ ನಮ್ಮೂರು ಮೈಸೂರಿಂದ ಹೆಚ್ಚು ಕಡಿಮೆ ಒಂದು 20 ಕಿಲೋಮೀಟರ್ ದೂರ. ಸೇರ್ಕೊಂಬಿಟ್ಟೆ. 1 ದಿನ 2 ದಿನ 3 ದಿನ ಹೋಗಿ ನಮ್ಮ ಅವ್ವ ಕಾಸು ಕೊಡೋಳು, ಕೂಲಿ ಕೆಲ್ಸಕ್ಕೆ ಹೋಗೋಳು, ದುಡ್ಡು ಕೊಡೋಳು. ವರ್ಷ ಪೂರ್ತಿ ಕೊಡಕ್ಕೆ ಟೈಮ್ ಬರ್ಬೇಕು. 5 ಗಂಟೆ ಹೇಳೋರೇನೋ 4:15 ಇರ್ಬೇಕು, ಅರ್ಧ ಗಂಟೆ ಮುಂಚಿತವಾಗಿರ್ಬೇಕು. ಏನ್ ಮಾಡೋದು ನನ್ ಕೈಲಿ ಆಗ್ತಾ ಇಲ್ಲ. ನಮ್ಮ ಅವ್ವ ಗೇಲ್ ದುಡ್ಡಲ್ಲಿ ನನ್ಗೂ ಕೊಡ್ಬೇಕು, ಮನೆ ಸಂಸಾರ ನಡೆಸ್ಬೇಕು. ನಮ್ ತಂದೆ ತೀರೋಗ 10 ವರ್ಷ ಆಗಿತ್ತು. ನಮ್ ತಾಯಿಗೆ ಸ್ವಲ್ಪ ಕಷ್ಟ ಇತ್ತು ದುಡ್ಡು ಕೊಟ್ಟು ಕಳ್ಸೋದು. ನಾನು ಅವಾಗ ಏನ್ ಮಾಡಿದೆ ಅಂದ್ರೆ, ನಾನು ಕ್ಲಾಸ್ಗೆ ಬರಕ್ಕೆ ತಪ್ಪಿಸ್ಕೊಳ್ಳಕ್ಕೆ ಶುರು ಮಾಡಿದೆ. ಯಾಕೆ ಶುರು ಮಾಡಿದೆ ಅಂದ್ರೆ, ಬರಕ್ಕೆ ಆಗ್ತಾ ಇರ್ಲಿಲ್ಲ. ಈ ಕೆಳಗಿಂದ ಒಂದ್ ಒಳ್ಳೆ ಸಿದ್ದರಾಮ ಅಂತ ಒಂದು ಕ್ಯಾರೆಕ್ಟರ್ ಕೊಟ್ರು, ಕುಡ್ಕೊಂಡ್ ಕ್ಯಾರೆಕ್ಟರ್. ಅದ್ ಪಾತ್ರ ಕೊಟ್ರು, ಒಳ್ಳೆ ಪಾತ್ರ. ನನ್ಗೆ ಟೈಮ್ ಸರಿಯಾಗಿ ಬರಕ್ಕೆ ಆಗ್ತಿರ್ಲಿಲ್ಲ. ಅವನೆಲ್ಲ ಅವನು ಚಂದ್ರಪ್ರಭಾ ಒಳ್ಳೆ ಪಾತ್ರ ಕೊಟ್ಟಿದ್ದು ಬರ್ತಾನೆ ಇಲ್ವಲ್ಲ, ಇಂಟ್ರೆಸ್ಟ್ ಇಲ್ಲ, ಯಾಕೋ ಸೇರ್ಕೋಬೇಕು ಹಂಗೆ ಏನ್ ಬೇಕು.
ಒಂದಿನ ಆದ್ರೂ ಸರ್ ಒಂದು ಪಾತ್ರ ಕೊಟ್ಟವ್ರೆ, ನನಗೂ ತುಂಬಾ ಆಸಕ್ತಿ ಐತೆ, ಬಟ್ ಹೋಗಕ್ ಆಗ್ತಾ ಇಲ್ವಲ್ಲ ಅಂತ ಎಷ್ಟೋ ಒಂದು ವಾರ ಗಂಟೆ ಬರೋಕ್ಕಾಗಲಿಲ್ಲ. ಯಾಕೆ ಬರೋಕ್ಕಾಗಲ್ಲ ಅಂದ್ರೆ ನನ್ಗೆ ಓಡಾಡಕ್ಕೆ ನನ್ನ ಹತ್ರ ದುಡ್ಡಿರ್ಲಿಲ್ಲ. ಬಟ್ ಆಸೆ ನಿಂತಿದೆ, ಸರ್ ನನ್ನ ಒಳಗಡೆ ಸೇರ್ಸಿರ್ಲಿಲ್ಲ. ನೀನು ಲೇಟಾಗಿ ಬಂದಿದ್ದೀಯ, ಒಂದು ವಾರದಿಂದ ಬಂದಿಲ್ಲ, ಬರೋಬೇಡ ಕ್ಲಾಸ್ಗೆ ಅಂತ ಆಚೆ ನಿಂತಿದೆ. ಎಲ್ಲ ಮುಗಿದ್ಮೇಲೆ ಬೈಲಿ ಯಾಕೆ ಬರಲಿಲ್ಲ ಹೇಳು ಅಂದ್ರು. ಸರ್ ನನ್ನ ಹತ್ರ ದುಡ್ಡಿರ್ಲಿಲ್ಲ ಸರ್, ಓಡಾಡಕ್ಕೆ ನನ್ನ ಸಮಸ್ಯೆ ಹಾಗೆ ಹೀಗೆ ಅಂತ ಹೇಳಿದೆ. ಸರ್ವ ಬಗ್ಗೆ ಏನೂ ಮಾತಾಡಲಿಲ್ಲ. ಸರ್ ದುಡ್ಡು ಕೊಟ್ಟು ನೀನು ಓಡಾಡು, ಇಲ್ಲಾಂದ್ರೆ ಓಡಾಡೋಕ್ಕೂ ಕಷ್ಟ ಆಯ್ತು ಅಂದ್ರೆ ನಮ್ಮ ಮನೇಲಿರೋ, ಮತ್ತೆ ಊಟ ಮಾಡು, ಈ ನಾಟಕ ಇದು ಈ 1 ವರ್ಷ ಕೋರ್ಸ್ನ ಕಂಪ್ಲೀಟ್ ಮಾಡು ಅಂತ ಸರ್ ನನಗೆ ದುಡ್ಡು ಕೊಟ್ಟರು. ಅವ್ರು ದುಡ್ಡು ಕೊಟ್ಟಿರೋದ್ರಿಂದ ನಾನು ಭಾರತೀಯ ರಂಗ ಶಿಕ್ಷಣ 1 ವರ್ಷ ಕಂಪ್ಲೀಟ್ ಮಾಡಕ್ ಸಾಧ್ಯ ಆಯ್ತು. ಅವ್ರನ್ನ ಇನ್ನೂ ಎಷ್ಟು ವರ್ಷ ಆದ್ರೂ ನಾನು ಬರಕ್ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅವತ್ತು ಅವ್ರು ಕೊಟ್ಟಿಲ್ಲ ಅಂತಿದ್ರೆ ನಾನು ಆ 1 ವರ್ಷದ ಕೋರ್ಸ್ ನಾನು ಕಂಪ್ಲೀಟ್ ಮಾಡಕ್ ಆಗ್ತಿರ್ಲಿಲ್ಲ. ಈಗ ನೀವು 1 ತಿಂಗಳು ಕೋರ್ಸ್ ಬಂದಿದ್ದೀರಿ ಅಲ್ವಾ, ಎಲ್ಲ ಖುಷಿಯಾಗಿ ಎಲ್ಲ ಕಲಿಬೇಕು ಅಂತ, ಅರ್ಧಕ್ಕೆ ಮುಗಿಸ್ಬಿಟ್ರೆ ಕಲಿಯಕ್ ಸಾಧ್ಯನಾ? ಹಂಗೆ ನಾನು 1 ವರ್ಷ ಕಂಪ್ಲೀಟ್ ಮಾಡಕ್ಕೆ ಸರ್ ಕೊಟ್ಟಿರೋದ್ರಿಂದ ಒಂದು ಇದ್ರಿಂದ ನಾನು ಕಂಪ್ಲೀಟ್ ಮಾಡಿದೆ. ಅದಕ್ಕೆ ಸರ್ ಇದ್ರಿಗೆ ನಮ್ಗೆ ನಿಂತ್ಕೊಳ್ಳೋಕು ಭಯ. ನಾವ್ ಇನ್ನೂ ಎಷ್ಟು ವರ್ಷ ಹೋದ್ರು ನಾವ್ ಯಾವತ್ತೂ ಅವರ ಶಿಷ್ಯಂದ್ರೆ, ನಾವು ವಿದ್ಯಾರ್ಥಿಗಳೇ, ಗುರುಗಳೇ. ಅವ್ರು ಈಗ್ಲೂ ಏನಾರು ಹೇಳ್ತೀನಿ ಅಂದ್ರೆ ನಾನು ನಿಮ್ ಜೊತೆ ಕೂತ್ಕೊಂಡು ಕಲಿತೀನಿ ಹೊರತು ನಾನು ಏನು ಹೇಳ್ಕೊಡೋ ಅಷ್ಟು ಸತ್ಯವಾಗ್ಲೂ ನಾನು ಏನು ಕಲ್ತಿಲ್ಲ. ನಾನು ಯಾವತ್ತೂ ಗುರುಗಳಿಗೆ, ನಾನು ಯಾವತ್ತೂ ಶಿಷ್ಯನೇ. ಗುರುಗಳೇ ನಮಸ್ತೆ. ಗುರುಗಳೇ ಅದೊಂದು ನೆಪ ಅಷ್ಟೇ, ಒಂದು ಜೆಸ್ಚರ್ ಅದು. ಆದರೆ ಸ್ಟ್ರಗಲ್ ಮಾಡಿದೆಯಲ್ಲ, ನಾನೆಲ್ಲೋ ಯಾವುದೋ ಒಂದು ಪ್ರೋಗ್ರಾಮ್ ಮುಗಿಸ್ಕೊಂಡು ವರ್ಷದಾಗಲೇ ಮರಿ ಸ್ಟಾರ್ ಆಗ್ತಾ ಇದ್ದೆ. ನಾನು ಶ್ರೀರಂಗಪಟ್ಟಣದಿಂದ ಕರ್ಕೊಂಬಂದು ಶ್ರೀರಂಗಪಟ್ಟಣದಲ್ಲಿ ಬರ್ತಾ ಇದ್ದೆ. ಸರ್ ಪಟ್ಟಣದಲ್ಲಿ ಹೋಗ್ತಾರೆ, ಈಗ ಈಗ ಹೊಸ ರೋಡ್ ಆಗಿರಲಿಲ್ಲ. ಹೌದು ಅಂತಂದೆ. ಪಟ್ಟದ ಮೇಲೆ ಹೋಗ್ತಿದ್ದವನು ಅಲ್ಲೇ ಇಳ್ಕೊಂಡ್ಬಿಟ್ಟ. ಇಲ್ಲಿಂದ ಅಂದೆ, ಇಲ್ಲಿಂದ ನಡ್ಕೊಂಡಿದ್ದ ಮಧ್ಯರಾತ್ರಿ ಅಷ್ಟೊತ್ತು ಊರು ತಲುಪ್ತೀವಿ. ಮಧ್ಯರಾತ್ರಿ ಪಟ್ಟಣದಿಂದ ಇಳಿದು ನಡ್ಕೊಂಡು ಇಷ್ಟೊತ್ತಲ್ಲಿ ಊರಿಗೆ ಹೋಗಿ ಅಲ್ಲಿಂದ ವಾಪಸ್ ಬಂದು ಇವತ್ತು ದುಬೈ ಪ್ರವಾಸ ಮುಗಿಸ್ಕೊಂಬಂದು ಒಂದು ಮನೆ ಕಟ್ತೀನಿ ಅಂತ ಇನ್ವಿಟೇಷನ್ ಕೊಡಕ್ಕೆ ಬಂದು ಈ ಅಚೀವ್ಮೆಂಟ್ ಇದೆಯಲ್ಲ, ಇದು ಅವನೇನು ಭಾಳ ದೊಡ್ಡ ಇಂಗ್ಲೀಷು, ಹಿಂದಿ, ತಮಿಳು, ತೆಲುಗು ಕಲ್ತವನು ಅಂತ ಎಲ್ಲ ಅಲ್ಲ. ಅದ್ರೊಳಗೆ ಕಾಮಿಡಿ ಹಿಂಗೆ ಮಾಡಬೇಕು, ನನಗೆ ಓಡಬೇಕು ಅಂತ ಅವನ ಹಸಿವು, ಅವನ ಹೊಟ್ಟೆ ಒಳಗಿನ ಹಸಿವು ಇದೆಯಲ್ಲ ಅದು, ಮತ್ತು ಕಲಾ ಸೇವೆ ಹಸಿವು, ನಾನು ಅಭಿನಯಿಸಬೇಕು ಅನ್ನೋ ಹಸಿವು, ಇವೆರಡು ಒಟ್ಟಿಗೆ ಸೇರ್ಕೊಂಡಿದ್ದರಿಂದ ಹಠ ಹಿಡಿದು ಇವತ್ತು ಇಲ್ಲಿವರೆಗೂ ಸಾರ್ಥಕಾಯ್ತು. ಇವತ್ತು ಚಂದ್ರಪ್ರಭಾ ಅಲ್ಲಿಗೆ ಎಂಟ್ರ್ ಆಗ್ತಾ ಇದ್ರೆ ನಿಮ್ಗೆ ಚಂದ್ರಪ್ರಭಾ ಅಂತ ಒಟ್ಟಿಗೆ ನೀವು ಮಾತಾಡ್ತಾ ಇದ್ರಲ್ಲ, ಈ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದ್ದು. ಇದ್ರ ಡಬ್ಬಲ್ಲು, ಇದ್ರ 4, ಇದ್ರ 4ರಷ್ಟು, ಇದು 8ರಷ್ಟು ಆಗಬೇಕು. ಚಂದ್ರಪ್ರಭಾ ಬಹಳ ಎತ್ತರಕ್ಕೆ ನಟನಾಗಿ ಕೂಡ, ನಿರ್ಮಾಪಕನಿಗೆ ಕೂಡ ಬೆಳೆದು ಒಂದು ಒಳ್ಳೆ ಸ್ಥಾನ ನಿರ್ಮಾಣ ಮಾಡ್ಕೊಳ್ಳಿ ಅಂತ ನನಗೆ ತುಂಬಾ ಹೃದಯ ತುಂಬೆ ಹಾರೈಕೆ ನಂತರ ಬರ್ತಾ ಇರೋ ಪ್ರಭಾ. ನಾನು ಬೆಂಗಳೂರು ಕಲರ್ಸ್ ಕನ್ನಡ ಚಾನಲ್ಗೆ ಹೋದಾದ್ಮೇಲೆ 100 ಸ್ಕಿಟ್ ಮಾಡಿದ್ದೀನಿ. ಆದ್ರೆ ಅಲ್ಲಿಂದ ಒಂದು ಡೈಲಾಗ್ಸು ನನಗೆ ನೆನಪಿಲ್ಲ. ಫಸ್ಟ್ ಟೈಮ್ ರಂಗಭೂಮಿನಲ್ಲಿ ನನಗೆ ಬಣ್ಣ ಹಚ್ಚಿ ಹೇಳ್ಕೊಟ್ಟಂತ ಒಂದೇ ಒಂದು 2 ಲೈನ್ ಸಾಂಗ್ ನೆನಪೈತೆ. ಆಡ್ಲ ಸರ್? ನನ್ಗೆ ಯಾವ್ದು ನೆನಪಿಲ್ಲ, ಅದೊಂದು ಸಾಂಗ್ ಐತೆ, ಆಡ್ತೀನಿ. ಮೇಡಮ್ ಅವ್ರ ಇದ್ರಿಗೆ ಆಡಕ್ ಕಷ್ಟ, ಯಾಕಂದ್ರೆ ಅವ್ರಷ್ಟು ಚೆನ್ನಾಗಿ ಆಡಕ್ ಬರಲ್ಲ. ಭೂಪತಿಯ ಕೇಳನ್ಯ ನಮ್ಮಯ ರಾಜ್ಯದ ಪ್ರಜೆಗಳೆಲ್ಲರೂ ಸೌಖ್ಯದಿಂದ ಬಾಳುವರೇ. ಒಡೆಯ ಕೇಳ್ಪೇಳುವೆ ನುಡಿಯ ಪರಿಯ ಪೇಳುವೆ, ಒಡೆಯ ಕೇಳ್ಪೇಳುವೆ ನುಡಿಯ ಪರಿಯ ಪೇಳುವೆ, ಸುತ್ತಮುತ್ತ ರಾಜರೆಲ್ಲ ಕಪ್ಪ ಕಾಣಿಕೆ ತಂದು ಒಡೆಯ ಕೇಳ್ಪೇಳುವೆ ನುಡಿಯ ಪರಿಯ ಪೇಳುವೆ, ಆ ನುಡಿಯ ಪರಿಯ ಪೇಳುವೆ. ಫಸ್ಟ್ ಟೈಮ್ ನಾನು ರಂಗಭೂಮಿಗೆ ಬಂದಾಗ ನನಗೆ ಬಣ್ಣ ಹೇಳ್ಬೇಕಂತಾಗಿದೆ. ಯಾವತ್ತೂ ನಾನು